ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 47ನೇ ದಿನ 2ನೇ ಪ್ರೋಮೋದಲ್ಲಿ ಶಶಿರ್ ಅವರು ಚೈತ್ರ ಜಗಳ ಆಡ್ತಾ ಇದ್ದಾರೆ. ನಿನ್ನೆ ಎಪಿಸೋಡ್ ನೋಡಿರ್ತಾರ, ಶಶಿರ್ ಅವರು ಎದ್ದೋಗಿ ನಾನು ಟಾಸ್ಕೇ ಆಡಲ್ಲ, ನಿನ್ ಮುಂದೆ ಚೈತ್ರ ಅವ್ರ ಜೊತೆಗೆ ಇರಲ್ಲ ಅಂತೆಲ್ಲ ಎದ್ದೋಗ್ತಾರೆ. ಬಟ್ ಕನ್ಫರ್ಮ್ ಆಗಿದೆ ಅವರಿಬ್ಬರನ್ನೇ ಜೋಡಿ ಇವತ್ತು ಕೂಡ. ಕಾರಣ ಏನಂದ್ರೆ ತ್ರಿವಿಕ್ರಮ್ ಅವರು ಭವ್ಯವ್ರನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಎಲ್ಲರೂ ಅಪ್ರೋಚ್ ಮಾಡ್ತಾರೆ, ಎಲ್ಲರೂ ಒಂದು ಮನವೊಲಿಸಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಅವ್ರು ಮಾತ್ರ ಭವ್ಯಗೌಡ ಸೆಲೆಕ್ಟ್ ಮಾಡ್ಕೊಂತಾರೆ. ಎಲ್ಲರಿಗೂ ಗೊತ್ತಿರೋ ವಿಷಯನ, ಎಲ್ಲ ಕಾಮನ್ ಗೊತ್ತೇ ಗೊತ್ತು. ಅದಾದ್ಮೇಲೆ ಇನ್ನ ಕಾಮನ್ ಆಗಿ ಇವ್ರು ಇರ್ತಾರಲ್ಲ, ಬೇರೆ ಅನುಷಾ ಆಗ್ಲಿ, ಚೈತ್ರ ಆಗ್ಲಿ, ಗೌತಮಿ ಆಗ್ಲಿ, ಇವ್ರು ಮೂವರು ಒಪ್ಕೊಂಡಿರ್ತಾರೆ ತ್ರಿವಿಕ್ರಮನ್ ತಗೊಳಕ್ಕೆ. ಬಟ್ ಅಲ್ಲಿ ಹಂಗಾಗಿಲ್ಲ. ಯಾವಾಗ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವ್ರಿಗೆ ಬೇರೆ ಚಾನ್ಸ್ ಇಲ್ಲ, ಅದೇ ಜೋಡಿ ಜೊತೆ ಆಡ್ಲೇಬೇಕು, ಆಡ್ತಾ ಇದಾರೆ ಕೂಡ. ಬಟ್ ಇಲ್ಲಿ ಚೈತ್ರ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ನನ್ಗೆ ಗೊತ್ತೇ ಇಲ್ಲ, ದೇವರಾಣಗೂ ಆ ರೀತಿ ಆಗ್ತಿತ್ತಂತ ನಾನು ಅನ್ಕೊಂಡಿರ್ಲಿಲ್ಲ, ಜೋಡಿ ಮೂವರಾಗಿ ಟಾಸ್ಕ್ ಆಡಬಹುದಾಗಿತ್ತು ಅಂತೆಲ್ಲ ಒಂದು ನಾಟಕ ಶುರು ಮಾಡಿದ್ದಾರೆ ನಮ್ಮ ಚೈತ್ರ ಅನ್ಸುತ್ತೆ. ಯಾಕಂದ್ರೆ ಜೋಡಿ ಅಂದ್ಮೇಲೆ ಜೋಡಿ ಎರಡೇ ತಾನೆ, 3 ಜೋಡಿ ಇರ್ತಾರ, 3 ಜನ ಕಲ್ತು ಜೋಡಿ ಆಡ್ತಾರ, ಅಷ್ಟು ಕಾಮನ್ ಸೆನ್ಸ್ ಇರಲ್ವಾ? ಗೊತ್ತಿರುತ್ತೆ. ಇಲ್ಲಿ ಕೇವಲ ನಾಟಕ ಮಾಡ್ತಾ ಇದಾರೆ. ನಾನು ಅದಕ್ಕೆ ತಮ್ಲೈನ್ ಕೂಡ ಹಾಕಿದ್ದೀನಿ, ಆಸ್ಕರ್ ಅವರು ಕೊಡ್ರು ಅಂತ. ಆಕ್ಚುಲಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ನಿಮ್ಮ ಉಳಿವಿಕೆಗಾಗಿ, ನಿಮ್ಮ ವೈಯಕ್ತಿಕವಾಗಿ, ನಿಮ್ಮ ಕ್ಯಾಪ್ಟನ್ ಟಾಸ್ಕ್ ಆಗಿ ಅಂತ ಬಿಗ್ ಬಾಸ್ ಅವರು ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಉಳಿವಿಕೆಗಾಗಿ ನೀವು ಟ್ರಂಪ್ ಕಾರ್ಡು 100 ಪಾಯಿಂಟ್ ಸಿಗುತ್ತವೆ, ನೀವು ಬೇಕಾದ್ರೆ ತಗೊಂಡು ಆಡ್ಬೋದು, ನಿಮ್ಮ ಜೋಡಿನ ಮುರಿದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ಬಂದು ಚೈತ್ರಕ್ಕ ಹೇಳ್ತಾ ಇದ್ದಾರೆ, ದೇವರೊಳಗ ನಂಗೆ ಸತ್ಯವಾಗ್ಲೂ ಗೊತ್ತಿಲ್ಲ, ಈ ರೀತಿ ತೆಗಿತಾರೆ ಅಂತ ಗೊತ್ತಿಲ್ಲ, ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ನೇರವಾಗಿ ಹೊರ ತೆಗಿತಾರೆ ನನ್ಗೆ ಗೊತ್ತೇ ಇಲ್ಲ, ಆ ತರ ಗೊತ್ತಿದ್ರೆ ನಾನು ತೆಗಿತಿರ್ಲಿಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ಮನೆ ಮಂದಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಚೈತ್ರಕ್ಕ ಕ್ಯಾಮ್ರಾಸ್ ಎಲ್ಲ ಇದಾವೆ, ನೀವು ಮಾತಾಡೋದ್ರಲ್ಲಿ ರೆಕಾರ್ಡ್ ಆಗಿರುತ್ತೆ, ಆದ್ರೂ ಮತ್ತೆ ಇಲ್ಲಿ ಬಂದು ಕವರ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಬಟ್ ಇದು ವರ್ಕೌಟ್ ಆಗಲ್ಲ. ಏನಕ್ಕಂದ್ರೆ ತುಂಬಾ ಸಲ ಸಾಟರ್ಡೆ ಎಪಿಸೋಡ್ಗಳಲ್ಲಿ ನೀವೆಲ್ಲ ಮಾತಾಡಿರೋದಾಗ್ಲಿ, ಅಲ್ಲಿ ಮಾತಾಡಿರ್ತಾರ, ಇಲ್ಲಿ ಬಂದ ಫ್ಲಿಪ್ ಆಗ್ಬಿಡ್ತಾರ. ಅಂದ್ರೆ ನಾನು ಮಾತಾಡಿಲ್ಲಲ್ವಾ, ನಾನು ಮಾತಾಡಿಲ್ಲ, ಹಾಗಾಗಿತ್ತ ಹೀಗಾಗಿತ್ತಂತೆಲ್ಲ ಫ್ಲಿಪ್ ಆಗ್ಬಿಡ್ತಾರ, ಕವರ್ ಮಾಡ್ಬಿಡ್ತಾರ. ಅದನ್ನ ತುಂಬಾ ನೋಡಿದರೆ ಜನ, ಇದರಲ್ಲಿ ಅದೇ ಆಗ್ತಾ ಇದೆ. ಸಾಟರ್ಡೆ ಎಪಿಸೋಡ್ ಅಲ್ಲಿ ಇದನ್ನೇ ಕವರ್ ಮಾಡಕ್ ಪ್ರಯತ್ನ ಪಡ್ತಾರೆ. ಬಟ್ ಕಿಚ್ಚ ಸರ್ ಕ್ಲಾಸ್ ತಗೊಂತಾರೆ ಗ್ಯಾರಂಟಿ ಆಗ್ಲಿ. ಆ ರೀತಿ ಕವರ್ ಮಾಡಕ್ ಹೋದ್ರೆ ಒಪ್ಕೊಂಡ್ರೆ ಸರಿ, ಪ್ರಾಬ್ಲಮ್ ಇಲ್ಲ. ತಪ್ಪು ಮಾಡಿದ್ರೆ ಆಯ್ತು, ನಾನು ಉಳಿವಿಕ್ಕಾಗಿ ನಾನು ಹಿಂಗಾಗಿದೆ, ನಾನು ಇರಲೇಬೇಕು ಮನೆಯಲ್ಲಿ, ಏನೋ ಹಿಂಗಾಗಿದೆ ಅಂತ ಒಂದು ಇದು ಕೊಟ್ಕೊಂಡ್ರೆ, ಎಕ್ಸ್ಪ್ರೆಷನ್ ಕೊಟ್ರೆ ಅದು ಬೇರೆ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಚಿಕ್ಕ ಮಕ್ಕಳ ತರ ನನ್ಗೆ ಗೊತ್ತೇ ಇಲ್ಲ, ನಂಗೆ ಅರ್ಥ ಆಗಿಲ್ಲ, ಹಾಗಾಗಿಲ್ಲ, ಇದಾಗಿಲ್ಲ ಅಂದ್ರೆ ಯಾರು ನಂಬ್ತಾರೆ ಹೇಳಿ? ಮತ್ತೆ ಚೈತ್ರ ಅವರ ಮಾತು ಕೇಳಿ ಯಾವ್ದು ಸತ್ಯವೋ ಯಾವ್ದು ಸುಳ್ಳು ಅಂತ ಅನಿಸ್ತಾ ನಿಮ್ಗೆ? ಕಮೆಂಟ್ ಮಾಡಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.